1 ವರ್ಷಕ್ಕೂ ಹೆಚ್ಚು ಕಾಲ ಬಾಹ್ಯಾಕಾಶದಲ್ಲಿದ್ದ ಸ್ಪೇಸ್ ಎಕ್ಸ್ನ ಫಾಲ್ಕನ್ 9 ರಾಕೆಟ್ನ 4 ಟನ್ ತೂಕದ ಅವಶೇಷವು ಗಂಟೆಗೆ ಸುಮಾರು 8700 ಕಿಲೋಮೀಟರ್ ವೇಗದಲ್ಲಿ ಚಂದ್ರನ ಮೇಲ್ಮೈಗೆ ಅಪ್ಪಳಿಸಲಿದೆ. ಇದರಿಂದ ಭೂಮಿಗೆ ಯಾವುದೇ ಅಪಾಯವಿಲ್ಲ ಎಂದು ಖಗೋಳಶಾಸ್ತ್ರಜ್ಞರು ಸ್ಪಷ್ಟಪಡಿಸಿದ್ದಾರೆ. ಈ ಡಿಕ್ಕಿಯಿಂದ ಚಂದ್ರನ ಮೇಲೆ ಸುಮಾರು 18 ಮೀಟರ್ ಅಗಲದ ಕುಳಿ ನಿರ್ಮಾಣವಾಗಲಿದ್ದು, ಅಲ್ಲಿನ ಮೇಲ್ಮೈಯಲ್ಲಿ ಉಂಟಾಗುವ ಬದಲಾವಣೆಗಳನ್ನು ಅಧ್ಯಯನ ಮಾಡಲು ನಾಸಾಗೆ ಅವಕಾಶವನ್ನು ಒದಗಿಸಿದೆ. ಹೌದು, 1 ವರ್ಷಕ್ಕೂ ಹೆಚ್ಚು ಕಾಲ ಬಾಹ್ಯಾಕಾಶದಲ್ಲಿ ಅಲೆದಾಡಿದ ನಂತರ ಸ್ಪೇಸ್ ಎಕ್ಸ್ ರಾಕೆಟ್ನ 4 ಟನ್ ತೂಕದ ಅವಶೇಷವೊಂದು ಗಂಟೆಗೆ 8700 ಕಿಲೋಮೀಟರ್ ವೇಗದಲ್ಲಿ ಚಂದ್ರನ ಮೇಲ್ಮೈಗೆ ಅಪ್ಪಳಿಸಿರಬಹುದು ಅಂತ ಖಗೋಳ ವಿಜ್ಞಾನಿಗಳು ಅಂದಾಜಿಸಿದ್ದಾರೆ. ಶಕ್ತಿಯುತ ದೂರದರ್ಶಕಗಳು ಮತ್ತು ಕ್ಯಾಮೆರಾಗಳ ಮೂಲಕ ಈ ಘಟನೆಯನ್ನು ಗಮನಿಸುತ್ತಿದ್ದ ಖಗೋಳಶಾಸ್ತ್ರಜ್ಞರಿಗೆ ಈ ಡಿಕ್ಕಿಯ ಪರಿಣಾಮವನ್ನು ತಕ್ಷಣವೇ ಖಚಿತಪಡಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಡಿಕ್ಕಿ ಸಂಭವಿಸಿದ ಸ್ಥಳವು ಚಂದ್ರನ ಗೋಚರ ಅಂಚಿನ ಸಮೀಪವಿರುವುದರಿಂದ ಭೂಮಿಯಿಂದ ಅದನ್ನು ವೀಕ್ಷಿಸುವುದು ಕಷ್ಟಕರವಾಗಿದೆ. ರಾಯ್ಟರ್ಸ್ ವರದಿಯ ಪ್ರಕಾರ ಈ ಕುರಿತಾದ ಖಚಿತ ಮಾಹಿತಿಯನ್ನು ಪಡೆಯಲು ಕೆಲವು ಗಂಟೆಗಳು ಬೇಕಾಗಬಹುದು. 2025ರಲ್ಲಿ ಚಂದ್ರನ ದಕ್ಷಿಣ ಧ್ರುವದತ್ತ ಸ್ಪೇಸ್ ಎಕ್ಸ್ ರಾಕೆಟ್ ಉಡಾವಣೆ ಮಾಡಿದ್ದನ್ನು ಇಲ್ಲಿ ಸ್ಮರಿಸಬಹುದು. ಈ ಡಿಕ್ಕಿಯು ಸುಮಾರು 18 ಮೀಟರ್ ಅಗಲ ಮತ್ತು 4 ಮೀಟರ್ ಆಳದ ಕುಳಿಯನ್ನು ನಿರ್ಮಿಸುವ ಹಾಗೂ ಚಂದ್ರನ ಮೇಲ್ಮೈಯಲ್ಲಿ ಧೂಳು ಮತ್ತು ಬಂಡೆಯ ಚೂರುಗಳನ್ನು ಬಾಹ್ಯಾಕಾಶಕ್ಕೆ ಚಿಮ್ಮಿಸುವ ನಿರೀಕ್ಷೆ ಇದೆ. ಇದರಿಂದ ಉಂಟಾಗುವ ಧೂಳಿನ ರಾಶಿಯು ಮೈಲುಗಟ್ಟಲೆ ವ್ಯಾಪಿಸಬಹುದು ಮತ್ತು ಟೆಲಿಸ್ಕೋಪ್ಗಳಲ್ಲಿ ಸ್ಪಷ್ಟವಾಗಿ ಕಂಡುಬರಬಹುದು. ಆದರೆ ಈ ವಿದ್ಯಮಾನ ಬರಿಗಣ್ಣಿಗೆ ಕಾಣಿಸುವುದಿಲ್ಲ. ಸ್ಪೇಸ್ ಎಕ್ಸ್ ರಾಕೆಟ್ ಚಂದ್ರನ ಮೇಲ್ಮೈಗೆ ಡಿಕ್ಕಿ ಹೊಡೆಯುವುದರಿಂದ ಭೂಮಿಗೆ ಯಾವುದೇ ಅಪಾಯವಿಲ್ಲ. ಚಂದ್ರನ ಮೇಲ್ಮೈಗೆ ಅಪ್ಪಳಿಸುವ ವಸ್ತುಗಳು ಅಲ್ಲಿನ ಮೇಲ್ಮೈಯನ್ನು ಹೇಗೆ ಬದಲಾಯಿಸುತ್ತವೆ ಎಂಬುದರ ಕುರಿತು ಹೆಚ್ಚಿನ ಮಾಹಿತಿ ಪಡೆಯಲು, ಈ ಸ್ಥಳದ ಚಿತ್ರಗಳನ್ನು ಅಧ್ಯಯನ ಮಾಡಲು ಮತ್ತು ಡಿಕ್ಕಿಗೂ ಮುನ್ನ ಹಾಗೂ ನಂತರದ ಮೇಲ್ಮೈಯನ್ನು ಹೋಲಿಸಿ ನೋಡಲು ನಾಸಾ ಯೋಜಿಸಿದೆ. ಈ ವಸ್ತುವು ಜನವರಿ 2025ರಲ್ಲಿ ಫೈರ್ಫ್ಲೈ ಏರೋಸ್ಪೇಸ್ನ ಚಂದ್ರನ ಅಂಗಳಕ್ಕಿಳಿಯುವ ನೌಕೆಯನ್ನು ಉಡಾವಣೆ ಮಾಡಲು ಬಳಸಲಾದ ಫಾಲ್ಕನ್ 9 ರಾಕೆಟ್ನ 2ನೇ ಹಂತವಾಗಿತ್ತು. ಸಾಮಾನ್ಯವಾಗಿ ರಾಕೆಟ್ ತನ್ನ ಹೊತ್ತೊಯ್ದ ಉಪಕರಣ ಅಥವಾ ನೌಕೆಯನ್ನು ತಲುಪಿಸಿದ ನಂತರ ಅವಶೇಷವು ಭೂಮಿಯ ವಾತಾವರಣದ ಮೂಲಕ ಕೆಳಗೆ ಬಿದ್ದು ಉರಿದು ಹೋಗುತ್ತದೆ ಅಥವಾ ಸಾಗರದಲ್ಲಿ ಲೀನವಾಗುತ್ತದೆ. ಆದರೆ ಈ ಕಾರ್ಯಾಚರಣೆ ಭಿನ್ನವಾಗಿತ್ತು. ಯಾಕಂದರೆ ಲ್ಯಾಂಡರ್ ಅನ್ನು ಚಂದ್ರನತ್ತ ಕಳುಹಿಸಲು ರಾಕೆಟ್ ಸಾಕಷ್ಟು ಚಾಲಕ ಬಲವನ್ನು ಒದಗಿಸಬೇಕಿತ್ತು. ಆದ್ದರಿಂದ ತನ್ನ ಕೆಲಸವನ್ನು ಪೂರೈಸಿದ ನಂತರ ಅದರ 2ನೇ ಹಂತವು ಬಾಹ್ಯಾಕಾಶದಲ್ಲೇ ಉಳಿದುಕೊಂಡಿತ್ತು. ಈ ವೇಳೆ ರಾಕೆಟ್ನ ಇಂಧನ ಸಂಪೂರ್ಣವಾಗಿ ಖಾಲಿಯಾಗಿದ್ದರಿಂದ ಅದರ ದಿಕ್ಕನ್ನು ಬದಲಿಸಲು ವಿಜ್ಞಾನಿಗಳಿಗೆ ಸಾಧ್ಯವಾಗಲಿಲ್ಲ.